ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನಪ್ಪ ಇದು, ಗುಡ್ ಮಾರ್ನಿಂಗ್ ಅಂದ್ಕೂಡ್ಲೆ ರಿಪ್ಲೈ ಬಂದ್ಬಿಡ್ತು, ಅದು ಇಷ್ಟು ಫಾಸ್ಟ್ ಆಗಿ. ಗುಡ್, ವೆರಿ ಗುಡ್. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತು. ಏನು? ಏನಿಲ್ಲ, ನನ್ನ ಬಟ್ಟೆಗಳಿಗೆ ಸ್ವಲ್ಪ ಐರನ್ ಮಾಡ್ಕೊಡ್ತೀರಾ? ನನ್ನ ಕೈಲಾಗಲ್ಲ. ಏನ್ರಿ ಇಷ್ಟು ಕ್ರೂರವಾಗಿ ಹೇಳ್ತೀರಿ? ಈ ಕೆಲಸ ಮಾಡೋದಕ್ಕೆ ಬೇರೆ ಕೆಲಸವನ್ನ ಇಟ್ಕೊಳ್ಳಿ, ನನ್ಗೆ ಅದೆಲ್ಲ ಮಾಡೋದಕ್ಕಾಗಲ್ಲ. ನಮ್ದು ಒಂದು ಸ್ವಾರ್ಥ ಇದೆ, ಅದಕ್ಕೆ ಹೇಳಿದೆ ಅಷ್ಟೇ. ಏನದು? ಏನಿಲ್ಲ ಬಿಡಿ. ಪರವಾಗಿಲ್ಲ ಹೇಳಿ, ಮನ್ಸಲ್ಲೇನೋ ಅಂದ್ಕೋತಿರೋದು ಗೊತ್ತಾಗ್ತಾ ಇದೆ. ಅಲ್ಲ, ಐರನ್ ಮಾಡಿ ಅನ್ನೋದ್ರ ಹಿಂದೆ 2 ಸ್ವಾರ್ಥ ಇದೆ. ನಂಬರ್ 1, ನೀವೇ ಐರನ್ ಮಾಡ್ಕೊಡೋದಲ್ವಾ, ದಿನ ಪೂರ್ತಿ ನಮ್ಮ ಶರ್ಟಲ್ಲಿ ನಿಮ್ಮ ಪ್ರೀತಿ ತುಂಬಿಕೊಂಡಿರತ್ತೆ ಅಂತ. ಇನ್ನೊಂದೇನಂದ್ರೆ, ನೀವು ಐರನ್ ಮಾಡ್ಕೊಡೋದಲ್ಲದೆ ಶರ್ಟ್ ಬಟನ್ ಕೂಡ ನೀವೇ ಹಾಕ್ಬೋದೇನೋ ಅನ್ನೋ ದೂರಾಲೋಚನೆ. ಇದನ್ನ ದೂರಾಲೋಚನೆ ಅನ್ನಲ್ಲ, ದುರಾಲೋಚನೆ ಅಂತಾರೆ. ಇದನ್ನೆಲ್ಲ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಬೇಕಾದ್ರೆ ನೀವೇ ಮಾಡ್ಕೊಳ್ಳಿ. ಬೇಜಾರಾಗ್ಬಿಟ್ರಾ? ಅಷ್ಟೇ ತಾನೇ, ಮಾಡ್ಕೊಡ್ತೀನಿ. ಏನು? ಐರನ್ ಮಾಡ್ಕೊಡ್ತೀನಿ ಅಂದೆ, ಹಾಗೆ ಶರ್ಟ್ ಬಟನ್ ಕೂಡ ನಾನೇ ಹಾಕ್ತೀನಿ. ಅಲ್ಲ ರೀ, ಇದೇನಿದು? ನನ್ನ ಕಣ್ಗಳನ್ನ ನನಗೆ ನಂಬೋದಕ್ಕಾಗ್ತಾ ಇಲ್ಲ. ನಿಜವಾಗ್ಲೂ ಐರನ್ ಮಾಡ್ಕೊಡ್ತೀರಾ? ನಿಜವಾಗ್ಲೂ ಶರ್ಟ್ ಬಟನ್ ಹಾಕ್ತೀರಾ? ಹೌದ್ರಿ, ನಿಮ್ಮ ಮನ್ಸಲ್ಲಿ ಏನ್ ನಡೀತಾ ಇರುತ್ತೆ? ಇದಕ್ಕಿಂತ ಅದು ಬದಲಾಗ್ತಿರಲ್ಲ. ಇದೆಲ್ಲ ಬೇಕು ಅಂತಾನೆ ಮಾಡ್ತೀರಾ ಹೇಗೆ? ಈಗ ನಾನು ಐರನ್ ಮಾಡ್ಕೊಡಲ್ಲ ಅಂತ ಹೇಳಿದ್ರು ನಂಗೆ ಆಶ್ಚರ್ಯ ಆಗಲ್ಲ. ನಾನ್ ಮಾಡ್ಕೊಡಲ್ಲ. ಸರಿ ಬಿಡಿ, ನನ್ನ ಕೆಲಸ ನಾನೇ ಮಾಡ್ಕೋತೀನಿ, ಏನು ಮಾಡೋಕ್ಕಾಗಲ್ಲ. ಬೇಡ, ನಾನೇ ಮಾಡ್ಕೊಡ್ತೀನಿ ಬಿಡಿ. ನಾನು ತಮಾಷೆ ಮಾಡಿದೆ ಅಷ್ಟೇ, ನಾನೇ ಮಾಡ್ಕೊಡ್ತೀನಿ. 5 ನಿಮಿಷ. ಏನಾಗಿದೆ ನಿಮ್ಗೆ? ಏನೋ ಒಂದು ಕಡಿಮೆ ಆಗಿದೆ ನಿಮಗೆ. ಏನು? ಈಗ ನೋಡಿ, ಎಲ್ಲ ಪರ್ಫೆಕ್ಟ್ ಆಗಿದೆ. ಐರನ್ ಮಾಡ್ಕೊಳ್ಳೋದಕ್ಕೆ ಇಷ್ಟೊಂದು ಮಸ್ಕ ಹೊಡೆಯೋ ಅವಶ್ಯಕತೆ ಇಲ್ಲ. 5 ನಿಮಿಷಕ್ಕೆ ಮಾಡ್ಕೊಡ್ತೀನಿ.